ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟ್ ಎಲ್ಲ ಡಿಜಿಗಳಿಗೂ ತಿಳಿಸಿದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ SP-ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿ ಇರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು SP-ಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು. ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸಾಮ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸಾಮ್ ಮಾಡ್ಬೋದು. ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಬೇರೆ ಯಾವ ರೀತಿ ಅಲರ್ಟ್ ಆ ರೀತಿ ಏನಾದ್ರು ಇಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ನಿನ್ನೆ ರಾತ್ರಿ ಲಿಂಗಾಯತ ಮೀಟಿಂಗ್ ಗೊತ್ತಿಲ್ಲ ಏನು ಚರ್ಚೆ ಮಾಡಿದ್ದಾರೋ. ಅವರೇನು ಇನ್ನೂ ಏನು ಯಾವುದೇ ಹೇಳಿಕೆಗಳು ಬಂದಿಲ್ಲ. ಸರಿ, ನನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದಲ್ಲಿ? ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಚೀಫ್ ಸೆಕ್ರೆಟರಿ ಅವ್ರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದರಲ್ಲಿ ಏನು ರೆಕಮೆಂಡೇಶನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತಾರೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿ ದೇಶದ ವಿಚಾರ ಬಂದಾಗ, ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋವಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ. ಯಾರು ಕೇಳಿದ್ದಾರೆ ಗೊತ್ತಿಲ್ಲ. ಯಾರು ಕೇಳಿದ್ದಾರೆ ಸಂತೋಷ್ ಗೌಡ ಗೊತ್ತಿಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.